ನಮಸ್ಕಾರ ಆತ್ಮೀಯ ನನ್ನ ನೆಚ್ಚಿನ ಸ್ಪರ್ಧಾರ್ಥಿಗಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಅಭ್ಯರ್ಥಿಗಳೇ, ನಾನು ಈ ಹಿಂದಿನ ವಿಡಿಯೋದಲ್ಲಿ RPFಗೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿಯನ್ನು ನಾನು ತಿಳಿಸಿಕೊಟ್ಟಿದ್ದೆ. ಆದರೆ ಭಾಳಷ್ಟು ಜನ ಅಭ್ಯರ್ಥಿಗಳು ಇನ್ನೂ ಕ್ಲಿಯರಾಗಿ ನಮಗೆ ಮಾಹಿತಿಯನ್ನು ತಿಳಿಸಿ ಸರ್, ಅದೇ ರೀತಿಯಾಗಿ ಸಿಲಾಬಸ್ ಯಾವ ರೀತಿ ಬರ್ತದೆ, ಆಮೇಲೆ RPFನಲ್ಲಿ ಮೆಡಿಕಲ್ ಟೆಸ್ಟ್ ಮಾಡ್ತಾರೋ ಇಲ್ಲೋ ಇನ್ನೂ ಒಂದು ಸ್ವಲ್ಪ ನಮಗೆ ತಿಳಿಸ್ಕೊಡಿ ಅಂತೇಳಿ ಭಾಳಷ್ಟು ಜನ ಅಭ್ಯರ್ಥಿಗಳು ಕಮೆಂಟ್ಗಳನ್ನು ಮಾಡಿದ್ದಾರೆ. ಅಭ್ಯರ್ಥಿಗಳೇ, ನಿಮಗಾಗಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಅಭ್ಯರ್ಥಿಗಳೇ, ನಿಮಗೆ ಗೊತ್ತಿರಲಿ, RPF ಫಸ್ಟ್ ಈಗ ಆನ್ಲೈನ್ ಅರ್ಜಿಯನ್ನು ಹಾಕ್ತೀರಿ. ಆನ್ಲೈನ್ ಅರ್ಜಿ ಹಾಕಿದ ಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಬರ್ತದೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ದಲ್ಲಿ ನೀವು 120 ಮಾರ್ಕ್ಸ್ ಪೈಕಿ ಜನರಲ್, OBC, ಆಮೇಲೆ UR, EWS ಅಭ್ಯರ್ಥಿಗಳು 42 ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ SC ಮತ್ತು ST ಅಭ್ಯರ್ಥಿಗಳು ಇಲ್ಲಿ 36 ಮಾರ್ಕ್ಸ್ಗಳನ್ನು ತೆಗೆದುಕೊಂಡ್ರೆ ನೀವು ನೆಕ್ಸ್ಟ್ ಫಿಸಿಕಲ್ಗೆ ಆಯ್ಕೆ ಆಗ್ತೀರಿ. ಅಂದರೆ ನೆಕ್ಸ್ಟ್ ನೀವು ಫಿಸಿಕಲ್ ಸ್ಟೇಜ್ಗೆ ಹೋಗ್ತೀರಿ. ನೆಕ್ಸ್ಟ್ ಫಿಸಿಕಲ್ನಲ್ಲಿ ನೀವು ಪಾಸ್ ಆದ್ರಪ್ಪ ಅಂದ್ರೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನೆಕ್ಸ್ಟ್ ಫೈನಲ್ ಆಗಿ ಬರೋದು ಏನಪ್ಪ ಅಂದ್ರೆ ಮೆಡಿಕಲ್ ಬರ್ತದೆ. ಮೆಡಿಕಲ್ ಟೆಸ್ಟ್ ಆದಮೇಲೆ ಅಂತಿಮವಾಗಿ ಫೈನಲ್ ಮೆರಿಟ್ ಹಚ್ತಾರೆ. ಅಭ್ಯರ್ಥಿಗಳಿಗೆ RPF ಬಗ್ಗೆ ಸಂಪೂರ್ಣ ನೀವು ತಿಳಿದುಕೊಂಡು ಆನ್ಲೈನ್ ಅರ್ಜಿಯನ್ನು ಹಾಕಿದೆ ಆದರೆ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಸಿಲೆಕ್ಷನ್ ಆಗ್ಬೋದು. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ನಾನು ಹಿಂದಿನ ವಿಡಿಯೋದಲ್ಲಿ ಭಾಳಷ್ಟು ಜನ ಸರ್ ಏಜ್ ಬಗ್ಗೆ ನೀವು ಮಾಹಿತಿ ಹೇಳಿಲ್ಲ ಅಂತ ಹೇಳ್ತಾಯಿದ್ರಿ. 10ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಏಜ್ ಬಗ್ಗೆ ನಿಮಗೆ ತಿಳ್ಕೊಬೇಕಾದ್ರೆ 18ರಿಂದ 28 ವಯಸ್ಸು ಒಳಗಡೆ ಇರತಕ್ಕಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. ಅದೇ ರೀತಿಯಾಗಿ OBC ಮತ್ತು SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಸಡಿಲಿಕೆ ಇರೋದು. ಅಭ್ಯರ್ಥಿಗಳೇ, 10ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಒಳ್ಳೆಯ ಸುವರ್ಣ ಅವಕಾಶ. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಇಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳಿದ್ದೀನಿ. ಅದರ ಮುಂದೆ ಬರ್ತಕ್ಕಂಥ ಭಾಗವನ್ನು ನಾನು ನಿಮಗೀಗ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ RPFನಲ್ಲಿ ಸಹಿತ ಮೆಡಿಕಲ್ ಇರ್ತದೆ. ಮೆಡಿಕಲ್ನಲ್ಲಿ ಇಂಪಾರ್ಟೆಂಟ್ ಏನು ಚೆಕ್ ಮಾಡ್ತಾರಪ್ಪ ಅಂದ್ರೆ ಕಿವಿಯನ್ನು ಚೆಕ್ ಮಾಡ್ತಾರೆ, ಕಿವಿ ಹೋಲ್ ಇರಬಾರ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಕಣ್ಣುಗಳನ್ನು ಚೆಕ್ ಮಾಡ್ತಾರೆ. ಕಣ್ಣಿನಲ್ಲಿ ಏನು ಚೆಕ್ ಮಾಡ್ತಾರಪ್ಪ ಅಂದರೆ ಒಂದು ಕಲರ್ ಬ್ಯಾಂಡ್ಸ, ಆಮೇಲೆ ಇನ್ನೊಂದು ಡಿಸ್ಟೆನ್ಸ್ 6/6 6/9 ಇವೆರಡನ್ನು ಕಣ್ಣಲ್ಲಿ ಚೆಕ್ ಮಾಡ್ತಾರೆ. ಅದೇ ರೀತಿಯಾಗಿ ಮೊಣಕೈ ಬೆಂಡ್ ಇದ್ದರೆ, ಆಮೇಲೆ ಬೆರಳುಗಳ ಚೆಕ್ ಮಾಡ್ತಾರೆ. ಅದೇ ರೀತಿಯಾಗಿ ಮೊಣಕಾಲು ಎರಡೂ ಕೂಡ್ತಿದ್ವು ಅಂದ್ರೆ, ಅದೇ ರೀತಿಯಾಗಿ ಚಪ್ಪಟೆ ಪಾದಿದ್ರೆ, ಈ ರೀತಿಯಾಗಿ ಅಲ್ಲಿ ಮೆಡಿಕಲನ್ನು ಸಹಿತ ಟೆಸ್ಟ್ ಮಾಡ್ತಾರೆ. ಅಭ್ಯರ್ಥಿಗಳೇ, ಮೊದಲಿಗೆ ಆನ್ಲೈನ್ ಪರೀಕ್ಷೆ ಇದೆ, ತಲೆಯಲ್ಲಿ ಇಟ್ಕೋಬೇಕು. ಆನ್ಲೈನ್ ಪರೀಕ್ಷೆ ಪಾಸ್ ಮಾಡಿದಾಗ ಮುಂದಿನ ಸ್ಟೇಜ್ಗಳನ್ನ ಹೋಗ್ತೀರಿ. ಭಾಳಷ್ಟು ಜನ ಅಭ್ಯರ್ಥಿಗಳು ಸರ್ RPF ಬಗ್ಗೆ ಸಿಲಾಬಸನ್ನು ಕಳಿಸ್ಕೊಡ್ರಿ ಅಂತ ಕೇಳ್ತಾ ಇದ್ರಿ. ಇದರಲ್ಲಿ ಭಾಳ ಡೀಪಾಗಿ ಸಿಲಾಬಸ್ ಅದ. 120 ಮಾರ್ಕ್ಸ್ ಇದ್ದರೂ ಸಹಿತ ಇಲ್ಲಿ 50 ಮಾರ್ಕ್ಸು ಜನರಲ್ ನಾಲೆಜ್ ಅದ. ಅದೇ ರೀತಿಯಾಗಿ 35 ಮ್ಯಾಥ್ಸ್ ಅದ, 35 ಮೆಂಟಲ್ ಎಬಿಲಿಟಿ ಅದ. ಒಟ್ಟಾರೆಯಾಗಿ 120 ಕ್ವಶನು 120 ಮಾರ್ಕ್ಸ್ ಇರ್ತದೆ. ಅಭ್ಯರ್ಥಿಗಳೇ, ಮೈನಸ್ ಸಿಸ್ಟಮ್ ಬಗ್ಗೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ. ಹಾಗಾದರೆ ಸಿಲಾಬಸ್ ಏನು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀವು ನೋಡಿರಿ. RPF ಕಾನ್ಸ್ಟೇಬಲ್ ಪರೀಕ್ಷೆಯು 3 ಮುಖ್ಯ ವಿಭಾಗಗಳನ್ನು ಒಳಗೊಂಡಿದೆ. RPF ಕಾನ್ಸ್ಟೇಬಲ್ ಪಠ್ಯಕ್ರಮವು ಸಾಮಾನ್ಯವಾಗಿ ಪ್ರಚಲಿತ ವಿದ್ಯಮಾನಗಳು, ವಿಜ್ಞಾನ, ಇತಿಹಾಸ, ಭೌಗೋಳಿಕತೆ ಮತ್ತು ಅರ್ಥಶಾಸ್ತ್ರವನ್ನು ಒಳಗೊಂಡ ಸಾಮಾನ್ಯ ಅರಿವಿನಂತಹ ವಿಷಯಗಳನ್ನು ಒಳಗೊಂಡಿರುತ್ತದೆ. ಜೊತೆಗೆ ಸಂಖ್ಯಾತ್ಮಕ ಸಾಮರ್ಥ್ಯದ ಮೇಲೆ ಕೇಂದ್ರೀಕರಿಸುವ ಅಂಕಗಣಿತ ಮತ್ತು ಮಾನಸಿಕ ಸಾಮರ್ಥ್ಯ, ತಾರ್ಕಿಕ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲ್ಯಗಳನ್ನು ನಿರ್ಣಯಿಸುವ ಸಾಮಾನ್ಯ ಬುದ್ಧಿವಂತಿಕೆಯನ್ನು ಒಳಗೊಂಡಿರುತ್ತದೆ. ಮೊದಲನೆಯದಾಗಿ ಜನರಲ್ ಅವೇರ್ನೆಸ್. ಈ ವಿಭಾಗವು RPF ಕಾನ್ಸ್ಟೇಬಲ್ CVT ಪರೀಕ್ಷೆಯಲ್ಲಿ ಹೆಚ್ಚು ತೂಕವನ್ನು ಅಂದರೆ 50 ಅಂಕಗಳನ್ನು ಹೊಂದಿದೆ. ಪ್ರಚಲಿತ ವಿದ್ಯಮಾನ, ಸುದ್ದಿಗಳು, ರಾಜಕೀಯ, ಇತಿಹಾಸ, ಭೂಗೋಳ ಇತ್ಯಾದಿಗಳಿಗೆ ಸಂಬಂಧಿಸಿದ ನಿಮ್ಮ ಜ್ಞಾನವನ್ನು ಈ ವಿಭಾಗದ ಮೂಲಕ ಪರೀಕ್ಷಿಸಲಾಗುತ್ತದೆ. ನಿಮ್ಮ RPF ಕಾನ್ಸ್ಟೇಬಲ್ ಪರೀಕ್ಷೆಯ ತಯಾರಿಗಾಗಿ ಸಾಮಾನ್ಯ ಜಾಗೃತಿ ವಿಭಾಗಕ್ಕೆ ಮುಖ್ಯವಾದ ವಿಷಯಗಳ ಸಂಪೂರ್ಣ ಪಟ್ಟಿ ಇಲ್ಲಿದೆ. ಕರೆಂಟ್ ಅಫೇರ್ಸ್, ಇವೆಂಟ್ಸ್ ಆ್ಯಂಡ್ ಡೆವಲಪ್ಮೆಂಟ್ಸ್ ಇನ್ ಅವರ್ ಸೊಸೈಟಿ, ಇಂಡಿಯನ್ ಹಿಸ್ಟರಿ, ಆರ್ಟ್ ಆ್ಯಂಡ್ ಕಲ್ಚರ್, ಜಿಯೋಗ್ರಫಿ, ಎಕನಾಮಿಕ್ಸ್, ಜನರಲ್ ಪೊಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸ್ಪೋರ್ಟ್ಸ್ ಮತ್ತು ಜನರಲ್ ಸೈನ್ಸ್. ಮುಂದಿನದಾಗಿ ಅರಿಥ್ಮೆಟಿಕ್. 2024ರ RPF ಕಾನ್ಸ್ಟೇಬಲ್ ಪರೀಕ್ಷೆ 2ನೇ ವಿಭಾಗವು ಗಣಿತದ ಪ್ರಶ್ನೆಗಳನ್ನು ದೊಡ್ಡದಾಗಿ ವ್ಯವಹರಿಸುವ ಅಂಕಗಣಿತ ವಿಭಾಗವಾಗಿದೆ. ಈ ವಿಭಾಗದಲ್ಲಿ 35 ಅಂಕಗಳು ಲಭ್ಯವಿರುವುದರಿಂದ ನೀವು ವಿವಿಧ ರೀತಿಯ ಅಂಕಗಣಿತ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಬೇಕು. ಆದ್ದರಿಂದ ಅಂಕಗಣಿತಕ್ಕಾಗಿ RPF ಕಾನ್ಸ್ಟೇಬಲ್ ಪಠ್ಯಕ್ರಮಕ್ಕಾಗಿ ಕೆಳಗೆ ನೀಡಲಾದ ವಿಷಯಗಳಿಂದ ಅನೇಕ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾರಂಭಿಸಿ. ಅದರಲ್ಲಿ ನಂಬರ್ ಸಿಸ್ಟಮ್ಸ್, ಹೋಲ್ ನಂಬರ್ಸ್, ಡೆಸಿಮಲ್ ಆ್ಯಂಡ್ ಫ್ರ್ಯಾಕ್ಷನ್ಸ್, ರಿಲೇಷನ್ಶಿಪ್ ಬಿಟ್ವೀನ್ ನಂಬರ್ಸ್, ಫಂಡಮೆಂಟಲ್ ಅರ್ಥಮೆಟಿಕ್ ಆಪರೇಷನ್ಸ್, ಪರ್ಸೆಂಟೇಜಸ್, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಅವರೇಜಸ್,
interest, profit and loss, discount, use of table and graphs, mensuration, time and distance ಮತ್ತು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್. ಮುಂದಿನದಾಗಿ ರೀಸನಿಂಗ್. RPF ಕಾನ್ಸ್ಟೇಬಲ್ ಪಠ್ಯಕ್ರಮದ 3ನೇ ಮತ್ತು ಅಂತಿಮ ವಿಭಾಗವು ಒಟ್ಟು 35 ಅಂಕಗಳಿಗೆ 35 ಪ್ರಶ್ನೆಗಳನ್ನು ಒಳಗೊಂಡಿದೆ. ಈ ವಿಭಾಗದಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಯು ಮಾನಸಿಕ ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆಯನ್ನು, ತಾರ್ಕಿಕ ಚಿಂತನೆ, ವಿಶ್ಲೇಷಣಾತ್ಮಕ ಕೌಶಲ್ಯಗಳು, ತಾರ್ಕಿಕತೆ ಇತ್ಯಾದಿಗಳಂತಹ ವಿವಿಧ ವಿಷಯಗಳ ಮೂಲಕ ಪರೀಕ್ಷಿಸಲಾಗುತ್ತದೆ. ನಿಮ್ಮ RPF ಕಾನ್ಸ್ಟೇಬಲ್ ಪರೀಕ್ಷೆಯ ತಯಾರಿಗಾಗಿ ನೀವು ಈ ಕೆಳಗಿನ ಪ್ರತಿಯೊಂದು ವಿಷಯಗಳನ್ನು ಸರಿಯಾಗಿ ಅಧ್ಯಯನ ಮಾಡಬೇಕು. ಅವುಗಳೆಂದರೆ ಅನಾಲಜೀಸ್, ಸ್ಪ್ಯಾಷಿಯಲ್ ವಿಜುವಲೈಸೇಷನ್, ಸ್ಪ್ಯಾಷಿಯಲ್ ಓರಿಯೆಂಟೇಷನ್, ಪ್ರಾಬ್ಲಮ್ ಸಾಲ್ವಿಂಗ್ ಅನಾಲಿಸಿಸ್, ಡಿಸಿಷನ್ ಮೇಕಿಂಗ್, ವಿಜುವಲ್ ಮೆಮೊರಿ, ಸಿಮಿಲಾರಿಟೀಸ್ ಆ್ಯಂಡ್ ಡಿಫರೆನ್ಸಸ್, ಡಿಸ್ಕ್ರಿಮಿನೇಟಿಂಗ್ ಅಬ್ಸರ್ವೇಷನ್, ರಿಲೇಶನ್ಶಿಪ್ ಕಾನ್ಸೆಪ್ಟ್ಸ್, arithmetical reasoning, classification of verbal and figure, arithmetic number series, syllogistic reasoning, non-verbal series, coding and decoding ಮತ್ತು statement conclusion. ಪುರುಷ ಹಾಗೂ ಮಹಿಳಾ ಸ್ಪರ್ಧಾರ್ಥಿಗಳೇ, ಈಗಾಗಲೇ RPFಗೆ ಸಂಬಂಧಪಟ್ಟಂಥ ಸಿಲಾಬಸ್ಸನ್ನು ತಿಳ್ಕೊಂಡ್ರಿ. ಹಾಗಾದರೆ ಈ ಸಿಲಾಬಸ್ ಅದರಲ್ಲಿ ಜನರಲ್ ನಾಲೆಜ ಭಾಳ ಡೀಪಾಗಿ ಓದಬೇಕಾಗ್ತದೆ. ಆದ್ದರಿಂದ ನೀವು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆಯಲ್ಲಿ RPFಗೆ ಸಂಬಂಧಪಟ್ಟಂಥ, ಅದೇ ರೀತಿಯಾಗಿ SSGDಗೆ ಸಂಬಂಧಪಟ್ಟಂತೆ, ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿಗೆ ಸಂಬಂಧಪಟ್ಟಂತೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹಿಂದೆ ಬಂದು ಪ್ರವೇಶವನ್ನು ಪಡೆಯಿರಿ. ಆತ್ಮೀಯ ಅಭ್ಯರ್ಥಿಗಳೇ, ಮತ್ತೆ ಮುಂದೆ ವಿಶೇಷ ವಿಡಿಯೋದೊಂದಿಗೆ ನಾನು ನಿಮಗೆ ಭೇಟಿಯಾಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ವೀಕ್ಷಿಸಿ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSCGD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSCGD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.